ಗ್ಯಾರಂಟಿಗಳ ಪರಿಷ್ಕರಣೆಗೆ ಕಾರಣವನ್ನ ಕೊಟ್ಟಿದೆ ಸರ್ಕಾರ. ಗೃಹಲಕ್ಷ್ಮಿ ಗೃಹಜ್ಯೋತಿ ನಷ್ಟದ ಅಂಕಿ ಅಂಶಗಳನ್ನು ಪ್ರಕಟಿಸಿದೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ವಿರೋಧ ಪಕ್ಷಗಳು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇತ್ತು. ಜನಸಾಮಾನ್ಯರು ಕೂಡ ನಮಗೆ ಮರು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸುತ್ತಿದ್ರು. ಈ ನಿಟ್ಟಿನಲ್ಲಿ ಸರ್ಕಾರ ಗ್ಯಾರಂಟಿ ಪರಿಷ್ಕರಣೆಯನ್ನ ಯಾಕೆ ಮಾಡ್ತಾ ಇರುವಂತದ್ದು ಅನ್ನೋದನ್ನ ಸ್ಪಷ್ಟನೆಯನ್ನ ನೀಡಿದೆ. ಸಿಎಂ ಡಿಕೆ ಶಿವಕುಮಾರ್ ಕೈ ಸೇರಿದೆ ಗ್ಯಾರಂಟಿಗಳ ಸಂಪೂರ್ಣ ಲೆಕ್ಕ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ನಷ್ಟದ ಅಂಕಿ ಅಂಶಗಳನ್ನು ಪ್ರಕಟ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಕೈ ಸೇರಿದೆ ಗ್ಯಾರಂಟಿಯ ಸಂಪೂರ್ಣ ಲೆಕ್ಕ. ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಎಷ್ಟು ವ್ಯಯ ಆಗ್ತಾ ಇದೆ, ಇದರಿಂದ ಆಗ್ತಾ ಇರುವಂತಹ ನಷ್ಟ ಎಷ್ಟು, ಫಲಾನುಭವಿಗಳ ಕೈ ಸೇರ್ತಾ ಇರುವಂತಹ ಹಣ ಎಷ್ಟು, ಇದೆಲ್ಲದರ ಲೆಕ್ಕವನ್ನ ಡಿಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆಯ ಲೆಕ್ಕವನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಅನ್ನಭಾಗ್ಯ ಯೋಜನೆಗೆ ಈವರೆಗೂ ಎಷ್ಟು ಕೋಟಿಯನ್ನ ಮೀಸಲಿಡಲಾಗಿದೆ, ಶಕ್ತಿ ಯೋಜನೆಗೆ ಎಷ್ಟು ಮೀಸಲಿಡಲಾಗಿದೆ, ಎಲ್ಲದರ ಲೆಕ್ಕ ಡಿಕೆ ಶಿವಕುಮಾರ್ ಅವರ ಕೈ ಸೇರಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಸರ್ಕಾರ ಗ್ಯಾರಂಟಿ ಪರಿಷ್ಕರಣೆಗೆ ಕಾರಣವನ್ನ ನೀಡಿದೆ. ಏನೇನೆಲ್ಲ ಕಾರಣಗಳನ್ನ ಸರ್ಕಾರ ನೀಡಿದೆ? ಚಿತ್ರರಾಜ್, ಬಹಳ ಮುಖ್ಯವಾಗಿ ಇದೀಗ ಗ್ಯಾರಂಟಿಗಳ ಪರಿಷ್ಕರಣೆಗೆ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳಿಂದ ಆರ್ಥಿಕ ಹೊಡೆತ ಬೀಳ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಏನ್ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಪೂರಕವಾಗಿ ಒಂದಷ್ಟು ಅಂಕಿಅಂಶಗಳು, ಅಂದ್ರೆ ಏನು ಗ್ಯಾರಂಟಿಗಳಿಂದ ಆಗ್ತಾ ಇರ್ತಕ್ಕಂತ ಒಂದು ನಷ್ಟದ ಬಗ್ಗೆ, ಅದರಲ್ಲೂ ಕೂಡ ಗ್ಯಾರಂಟಿ ಅನರ್ಹರಿಂದ ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ನಷ್ಟದ ಬಗ್ಗೆ ಇದೀಗ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದಷ್ಟು ವರದಿಗಳು ಕೈ ಸೇರಿರ್ತಕ್ಕಂಥದ್ದು. ಆ ಒಂದು ವರದಿಯ ಅಂಕಿಅಂಶಗಳು ನಮ್ಮ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು. ಪಂಚ ಗ್ಯಾರಂಟಿಗಳಿಗೆ ಈವರೆಗೂ ಕೂಡ ಸುಮಾರು 1,38,278,000 ಅಂದ್ರೆ ಇಷ್ಟೊಂದು ಮೊತ್ತದ ಹಣವನ್ನ ಪಾವತಿ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 1.24 ಅಂದ್ರೆ 1,24,00,000 ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಅಂತೆ ಪ್ರತಿ ಮಾಹೆ 2,488 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷ 29,760 ಕೋಟಿ ರೂಪಾಯಿಯನ್ನ ಪಾವತಿ ಮಾಡಿರ್ತಕ್ಕಂಥದ್ದು. ಈ ಒಂದು ಅಂಕಿಅಂಶಗಳನ್ನ ನೋಡೋದಾದ್ರೆ ಮಾರ್ಚ್ 2026 ಅಂಕಿಅಂಶಗಳಂತೆ ಮರಣ ಹೊಂದಿರ್ತಕ್ಕಂಥ 1,95,224 ಗೃಹಲಕ್ಷ್ಮಿಯರ ಅಕೌಂಟ್ಗೆ 39.05 ಕೋಟಿ ರೂಪಾಯಿ ಪಾವತಿಯಾಗಿರ್ತಕ್ಕಂಥದ್ದು. ವಾರ್ಷಿಕವಾಗಿ 468 ಕೋಟಿ ರೂಪಾಯಿ ಮರಣ ಹೊಂದಿರ್ತಕ್ಕಂಥ ಗೃಹಲಕ್ಷ್ಮಿಯರಿಗೆ ಏನ್ ಪಾವತಿಯಾಗಿದೆ, ಇದಕ್ಕೆ ಕಡಿವಾಣ ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಲಾಗ್ತೈತೆ. ಇನ್ನುಳಿದಂತೆ IT ಮತ್ತೆ GST ಪಾವತಿ ಮಾಡ್ತಾ ಇರ್ತಕ್ಕಂಥ 1,14,560 ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 38,091 ಕೋಟಿ ರೂಪಾಯಿ, ವಾರ್ಷಿಕವಾಗಿ 466.94 ಕೋಟಿ ರೂಪಾಯಿ ಪಾವತಿ ಆಗ್ತಾ ಇದೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಪರಿಷ್ಕರಣೆ ಆಗಿದ್ದಲ್ಲಿ ಎಲ್ಲೋ ಒಂದ್ ಕಡೆಯಾಗಿ ಸರ್ಕಾರಕ್ಕೆ ಒಂದಷ್ಟು ಹಣ ಉಳಿತಾಯ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಒಂದು ವರದಿ ಬಂದಂತ ಬಳಿಕವೇ ಇಂಥದ್ದೊಂದು ಪರಿಷ್ಕರಣೆ ಮಾಡ್ಬೇಕು, ಅನರ್ಹರಿಗೆ ಕಡಿವಾಣ ಹಾಕ್ಬೇಕು, ಅನರ್ಹರನ್ನ ಈ ಒಂದು ಗ್ಯಾರಂಟಿಗಳಿಂದ ಕೈ ಬಿಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಇದೀಗ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯವ್ರಿಗೆ ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅನರ್ಹರು ಯಾರ್ಯಾರು ಇದ್ದಾರೆ ಅದನ್ನ ಪತ್ತೆ ಹಚ್ಚಬೇಕು ಅನ್ನುವಂತ ನಿಟ್ಟಲ್ಲಿ ಇದರಿಂದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ಕೂಡ ಇದೀಗ ಡಿಕೆ ಶಿವಕುಮಾರ್ಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಈಗಾಗ್ಲೇ ಒಂದು ಗೃಹಜ್ಯೋತಿಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆಯಾಗಿ ಅನರ್ಹರು ಕೂಡ ಅಂದ್ರೆ ಈ ಒಂದು ಯೋಜನೆ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಅಂತ. ಯಾಕಂತ ಹೇಳಿದ್ರೆ 200 ವ್ಯಾಟ್ ಏನಿದೆ, ಈ 200 ವ್ಯಾಟ್ ವಿದ್ಯುತ್ ಅನ್ನ ವಾಣಿಜ್ಯೀಕರಣಕ್ಕೂ ಕೂಡ ಅಂದ್ರೆ ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಈ ಒಂದು ಗೃಹಜ್ಯೋತಿ ಯೋಜನೆಯ ವಿದ್ಯುತ್ ಅನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ. ಸೊ ಹೀಗಾಗಿ ಒಂದ್ ಕಡೆಯಾಗಿ ಮರಣ ಪ್ರಮಾಣ ಪತ್ರ, ಮತ್ತೊಂದ್ ಕಡೆಯಾಗಿ ಈ ಒಂದು ತಂಬ್ ಇಂಪ್ರೆಷನ್ ಏನಿದೆ ಇದನ್ನ ಒಂದು ಕಾನೂನಾತ್ಮಕವಾಗಿ ಒಂದಷ್ಟು ನಿಟ್ಟಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಮರಣ ಪ್ರಮಾಣ ಪತ್ರವನ್ನ ಹಾಕಿದ್ರೆ ಮಾತ್ರ ಮತ್ತೊಂದ್ ಕಡೆಯಾಗಿ ತಂಬ್ ಇಂಪ್ರೆಷನ್ ಹಾಕಿ ಒಂದ್ ರೀತಿ ಹಣವನ್ನ ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಒಂದು ವರದಿಯಲ್ಲಿ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಚೈತ್ರ.
ಧನ್ಯವಾದ ಹೆಬ್ಬಾಕ ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ.